ಹೆಲಿಕಾಪ್ಟರ್ನಾಗ ಅಡ್ಡಾಡಿದವನು ಮಣ್ಣಾಗ ಹೋಗ್ಬೇಕು, ನಾನು ಮಣ್ಣಾಗ ಹೋಗ್ಬೇಕು. ಎಚ್ಚಲ್ಲ ಬದುಕ್ರಿ, ರಾಜಕಾರಣ ಮಾಡ್ರಿ, ಆಸ್ತಿ ಮಾಡ್ರಿ, ಎಲ್ಲ ಮಾಡ್ರಿ. ರೈತರ ಮ್ಯಾಗ ಕೇಸ್ ನನ್ನ ಮ್ಯಾಗ ಭಾಳ 100 ಕೇಸ್ ಹಾಕಿ ಮತ್ ನಾವು ಕೇಸ್ ಹಾಕತ್ತಾಗ ನಾವು ಸುಮ್ಕೊಂಡ್ರಾಕೆ ಹುಚ್ಚೋದಿವಿ. ಈಗ 220 ನಕ್ಷತ್ರ ಅಡ್ಡಾಡಕತ್ತೀವಿ, ರೈತರ ಜೊತೆ ಇದೀವಿ, ಲಕ್ಷಾಂತರ ರೈತರು ಬೆನ್ನ ಹಾಕ್ತಾರ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಥಣಿಯಿಂದ ಖಾನಾಪುರ ತಡ ಎಲ್ಲಾ ಶಾಸಕರನ್ನ ಗೌರವದಿಂದ ಸನ್ಮಾನ ಮಾಡ್ತೀವಿ. ನಾವು ಸನ್ಮಾನ ನಿಮ್ಮಂಗ ಮಂದಿನ ಕೂಡಿಸಿ ರೊಕ್ಕ ಕೊಟ್ಕೊಟ್ಟು ಸನ್ಮಾನ ಮಾಡಿಸ್ಕೊಳಕತ್ತಿಲ್ಲ. ಅವರ ಪಟ್ಟಿ ಹಾಕ್ತಾರ, ಅವರ ಹೂ ಹಾಕ್ತಾರು, ಅವರ ರೊಕ್ಕ ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ. ಮೊನ್ನೆ ಒಂದು ಹಳ್ಳಿಯಾಗ 1 ಲಕ್ಷ ಕೊಟ್ರ ಪಟ್ಟಿ ಮಾಡಿ, ಒಂದ್ ಕಡೆ 2 ಲಕ್ಷ ಕೊಟ್ಟಾರ, ಒಂದ್ ಕಡೆ 20, ಒಂದ್ ಕಡೆ ತುಲಾಭಾರ ಮಾಡ್ಯಾರ. ಕಲ್ಸಾಕ್ರಿ ಅದಾವ 18 ಶಾಸಕರಿಗೆ ಹಂಚಿ ಬಿಡ್ರಿ, ತಿಂದಾರಿ ಕೆಲಸ ಮಾಡ್ತೀವಿ. ದುಷ್ಟರು ಹೆಚ್ಚಾದಾಗ ಧರ್ಮಂತರ ಹುಟ್ಟೋದು ಸಾಮಾನ್ಯ, ಹಂಗೆ ಹುಟ್ಟಿದೀವಿ. ಮತ್ತೆ ಈಗಾಗಲೇ ಒಬ್ಬರು ಸ್ವಾಮೀಜಿ ಶಿವಾನಂದ ಮಹಾಸ್ವಾಮಿಗಳು ಇರ್ತಿದ್ರು, ಅವರು ಮಾತು ಹೇಳಿದ್ರು, ಬುದ್ಧಿನ ಯಾವ್ದು ಹೋರಾಟಕ್ಕೆ ಬರ್ತೀರಿ ನಾವೆಲ್ಲ ಗಟ್ಟಿಯಾಗಿ ಬೆನ್ನ ಹತ್ತೀವಿ ಅಂತ ಹೇಳಿದ್ರು. ಮತ್ತೆ ನಿಮ್ಮಿಂದ ದುಷ್ಟ ಸಮಾನ ಆಗಾಕತ್ತೈತಿ, ನಾವು ಬೆನ್ನಿಗಿರ್ತೀವಿ ಅಂತ ಹೇಳಿದ್ರೆ ಶ್ರೀಶೈಲ ಜಗದ್ಗುರುಗಳು, ಪಂಚಮಸಾಲಿ ಜಗದ್ಗುರುಗಳು, ಕನೇರಿ ಮಠದಪ್ಪಗಳು, ನೂರಾರು ಸ್ವಾಮೀಜಿಗಳು ಬಂದು ಬೆಂಬಲ ಕೊಟ್ಟಾರ. ಈ ರಾಜಕಾರಣಿಗಳು ಕುತಂತ್ರ ಕೆದರಿ ಸ್ವಲ್ಪ ಕೆಲವೊಂದು ಜನ ಸ್ವಾಮೀಜಿಗಳು ಅವ್ರ ಹಿನ್ನೆಲೆ ಇರ್ತಾರ, ಅವ್ರಿಗೆ ಪಾಪ ನಾವು ಏನು ಅನ್ನೋದಿಲ್ಲ, ಅವ್ರಿಗೆ ಒಂದು ಬದಲಾವಣೆ ಆಗ್ತದ. ನಮ್ಮ ಮನೆಗೆ ಬೆಂಕಿ ಇದ್ದಾಗ ಮಾತ್ರ ಹೆಂಗೆ ಓಡಿ ಬರ್ತಾರಲ್ಲ, ಮಠಕ್ಕೊಂದು ತೊಂದರೆ ಆದಾಗ ತಾವು ಬರ್ತಾರ. ಆದ್ರೆ ಎಲ್ಲಾ ಮಠಮಾನ್ಯಗಳ ಜೊತೆ ನಾವು ಅದೀವಿ, ಆ ಸ್ವಾಮಿಗಳು ನಮ್ಮ ಜೊತೆ ಅದಾರ. ಸ್ವಲ್ಪ ಬದಲಾವಣೆ ಆಗ್ತದ, ಕಾಲ ಬದಲಾವಣೆ ಆಗೇ ಆಗ್ತದೆ. ಕುರ್ಲಾಪುರ ಹೋರಾಟದಲ್ಲಿ ಸರ್ಕಾರದ ವಿರುದ್ಧ ಸಾಕಷ್ಟು ಘೋಷಣೆಗಳು ಕೂಗಿದ್ರಿ, ಏನೆಲ್ಲ ಮಾತಾಡಿದ್ರಿ. ಆದ್ರೆ ಒಂದೇ ವೇದಿಕೆಯಲ್ಲಿ ಬಿಜಾಪುರಕ್ಕೆ ಹೋದ ತಕ್ಷಣ ಅಲ್ಲಿ ಶಿವಾನಂದ ಪಾಟೀಲ್ ಇವರು MB ಪಾಟೀಲ್ರು ಅದು ಎಲ್ಲರೂ ಕೂಡ ಒಂದೇ ವೇದಿಕೆಯನ್ನ ಹಚ್ಕೊಂಡಿದ್ರಿ. ಮತ್ತೆ ಅಲ್ಲಿ ಹೋದ ತಕ್ಷಣ ವೇದಿಕೆ ಮೇಲೆ ಇದ್ದಾಗ ಅವ್ರ ಪರ ಮಾತಾಡ್ತೀರಿ, ಮತ್ತೊಂದು ವೇದಿಕೆ ಮೇಲೆ ಬಂದ ನಂತರ ಅವ್ರ ಪರ ಮಾತಾಡ್ತೀರಿ. ಅಂದ್ರೆ ಇನ್ನ ಇವರು ಶಶಿಕಾಂತ್ ಕುರ್ಜಿ ಅವರು ರಾಜಕೀಯ ಮಾಡ್ತಾ ಇದ್ದಾರ ಅನ್ನುವಂತ ಕೂಗಳು ಕೇಳಿ ಬರ್ತಾರೆ. ರಾಜಕೀಯ ಅಂತಲ್ಲ, ನಾನು ಹೇಳಿದ್ದಲ್ಲ ಒಂದು ಮಾತು ಲಕ್ಷ ಕೊಟ್ಟಿಲ್ಲ. MB ಪಾಟೀಲ್ ಅನ್ನುವಂತಹ ವ್ಯಕ್ತಿ, ಅದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ. ಅದು ತನ್ನ ಮನೆಗಾಗಿ ಮಾಡ್ಕೊಂಡಿಲ್ಲ. ನಡೆದಾಡೋ ದೇವರು ಸಿದ್ದೇಶ್ವರ ಸ್ವಾಮಿ ಹೇಳಿದ್ದಕ್ಕಾಗಿ 5 ವರ್ಷ ಯಾವುದೇ ಸನ್ಮಾನ ಕಾರ್ಯಕ್ರಮಕ್ಕ ಮಠ ಮಂದಿರಕ್ಕೆ ಹೋಗ್ಲಾರ್ದ ಬಿಜಾಪುರ ಜಿಲ್ಲಾವರಿ ನೀರಾವರಿ ಮಾಡಿರ್ತಕ್ಕಂಥ ವ್ಯಕ್ತಿ. ಪಕ್ಷಾತೀತವಾಗಿ ಈ ಹೋರಾಟಕ್ಕಿಂತ ಮುಂಚಿತವಾಗಿ ನೆನ್ಸ್ಕೊಂಡಿವಿ. ನಮ್ಮ ಜಿಲ್ಲಾದವ್ರು ಹಂಗ್ ಮಾಡಿ ನೆನ್ಸ್ಕೊಂತೀವಿ. ನಮ್ಮ ಯಾಕೆ ಕೇಸ್ ಹಾಕಕತ್ತಾರ ಇವ್ರು 18 ಮಂದಿ ಎಲ್ಲ ಕೂಡ ಕೇಸ್ ಹಾಕಕತ್ತಾರ. ಈಗ ಶಾಸಕರು ಅದಾರ, ನಾವು ಕೇಸ್ ಬೇಡ ಅಂತೇಳಿ ಚುನಾಪ ಪೂಜಾರಿ ನಾವು ರೈತ ಸಂಘದ ಕಟ್ಟಿಬದ್ಧಾಗಿ ನಿಂತೀವಿ ಅಂದ್ರೆ ಇವರೆಲ್ಲರೂ ಬೇರೆ ಆಗ್ತಾರ. ಮುಂದಿನ ದಿನ 28 ಕಾದ್ ಮಾಡ್ಕೋಬೇಡ್ರಿ. ನಾ ಹೇಳೋದು ಏನಂತಂದ್ರೆ, ಯಾರು ಫ್ಯಾಕ್ಟ್ರಿ ಮೇಲೆ ಹಾಕಿದ್ರಿ ಅವ್ರಿಗೆ ಓಟ್ ಹಾಕ್ಬೇಡ್ರಿ, ಇಂಥ MLA ಓಟ್ ಹಾಕ್ಬೇಡ್ರಿ, ಇಂಥ MP ಓಟ್ ಹಾಕ್ಬೇಡ್ರಿ, ಇಂಥ ಸಚಿವ ಓಟ್ ಹಾಕ್ಬೇಡ್ರಿ ಅಂತೇಳಿ ನಾವೇನ್ರಿ ಕರ್ನಾಟಕ ನಿಂತು ಕರೆ ಕೊಟ್ಟಿವಿ ಅಂತಂದ್ರ ಇವರೆಲ್ಲ ಮನೆಗೆ ಹೋಗ್ತಾರ. ಅದು ಹಾಕ್ಬಾರ್ದು. ನಮ್ಮ ಮ್ಯಾಗ 1000 ಹಾಕ್ಬೋರಿ. MB ಪಾಟೀಲ್ ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ JDS ಅಂತೇಳಿ ನಾವು ಹೊಗಳಿಲ್ಲ. ಯಾಕೆ ಹೊಗಳಿವಿ ಅಂತಂದ್ರೆ ಅಲ್ಲೇನು ಬಂಗಾರ ಬೆಳ್ಳಿ ನಾಣ್ಯ ನಮ್ ಕಿಶಾಗಿ ನೋಟ್ ಹಾಕಿ ತುಲಾಭಾರ ಮಾಡಿಲ್ಲ. ಅಲ್ಲಿ ರೈತರು ಎದುರು ಮಾಡ್ಯಾರ ಅಂದ್ರೆ ಆ ನೀರಾವರಿ ಮಾಡಿದ್ದಕ್ಕಾಗಿ ಅಲ್ಲಿ ಬೆಳೆದ ಬೆಳೆ ಅಡಿಕೆ, ತೆಂಗು ಮತ್ತು ದಾಳಂಬರಿ, ದ್ರಾಕ್ಷಿ ಇದರಿಂದ ತುಲಾಭಾರ ಮಾಡ್ಯಾರ. ಹಂಗೆ ತುಲಾಭಾರ ಮಾಡುವಂಗ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ಮಾಡ್ಕೋರಿ. ಕರಗಾವ್ ಏತ್ ನೀರಾವರಿ, ಕೊಟಬಾಗಿ ನೀರಾವರಿ ಏತ್ ನೀರಾವರಿ ಮಾಡಿದಕ್ಕಾಗಿ ನಮ್ಮ ಯಾಕೆ ಕೇಸ್ ಹಾಕಿದಿ ಅಂತಂದ್ರ ನೀ ಕೇಸ್ ಅಲ್ಲಿ ಸ್ಟೇಷನ್ಗೆ ಬರ್ಲಾರ್ದಂಗ ನೀನು ಮಾಜಿ ಮಾಡ್ಬೇಕಾಗತ್ತೆ. ಕೆಲಸಗಳು ಇರಲಿಲ್ಲ. ಅಂದ್ರೆ ನಾಳೆ ಶಶಿಕಾಂತ್ ಕುರ್ಜಿ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿ, ನಾನು ರಾಜಕೀಯ ಬರಂಗಿಲ್ಲ. ಬರುವಂತ ಅವಕಾಶ ನೀವು ಮಾಡ್ಕೋಬೇಡ್ರಿ. MLA ಇಲ್ಲ ಅಂದ್ರೆ ಬರಂಗಿಲ್ಲ, ರಾಜಕೀಯ ಬರಂಗಿಲ್ಲ. ರಾಜಕೀಯ ನನಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಕರ್ನಾಟಕದ ರೈತರ ಹೃದಯ ಮುಖ್ಯಮಂತ್ರಿ ಆಗಿವತ್ತು 100 ಸಾರಿ ಹೇಳಿದ್ವಿ. ಮಂದಿ ಭಯ ಬಿದ್ದು ನಮ್ಮನ್ನ ಕೆನಕಂತಿದ್ರೆ ಮತ್ತೆ ನಮಗೂ ಅವಕಾಶಗಳು ಬಂದೇ ಬರ್ತಾವ. ಅಂದ್ರೆ ಶಶಿಕಾಂತ್ ಗುರೂಜಿ ಅವರು ಶಶಿಕಾಂತ್ ಗುರೂಜಿ ಮತ್ತೆ ರೈತ ಸಂಘಟನೆ ಒಂದು ಮುಖಂಡತ್ವ ತಗೊಂಡ್ ಕೆಲಸ ಅಲ್ಲಿ ಬರೇ ಸನ್ಮಾನ ಸತ್ಕಾರಗಳು ಮಾಡ್ಕೋತು ರೈತರನ್ನ ಸೆಳೆಯುವಂತ ಕೆಲಸ ಮಾಡ್ಕೊಂಡು ಎಲ್ಲೋ ಯಾರನ್ನೋ ಒಬ್ಬರನ್ನ ಅಥವಾ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರ. ಯಾರನ್ನು ಬೆಳೆಸ್ತಾ ಇಲ್ಲ, ಯಾರನ್ನು ತುಳಿತಾ ಇಲ್ಲ, ಯಾರ ಪರಾನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ರೈತ ಸಂಘ ಬದ್ದಲ್ಲ, ರೈತರ ಬದ್ದಲ್ಲ, ವಿರೋಧವಾಗಿ ಮಾತಾಡಿದ್ರು ಅಂದ್ರೆ ಜನರಿಗೆ ಕೆಲಸ ಮಾಡೋ ಸಲುವಾಗಿ 300 ರೂಪಾಯಿ ಕಸ್ಕೊಂಡಿವಲ್ಲ, ಬಹಳ ತ್ರಾಸ ಆಗ್ಲಿಕ್ಕೆ ಅವ್ರಿಗೆಲ್ಲ. ಮೇಲ್ಯಾಗ ಬೆಡ್ ಖಾಲಿ ಇರೋ ಅಡ್ಮಿಟ್ ಆಗ್ರಿ, ತೊಂದ್ರೆ ಇಲ್ಲ. ಆದ್ರ ರೈತರ ವಿಷಯಕ್ಕೆ ಬರ್ಬೇಡ್ರಿ. 300 ರೂಪಾಯಿ ಫ್ಯಾಕ್ಟ್ರಿ ಕಸ್ಕೊಂಡಿವಿ, 300 ರೂಪಾಯಿ ಕಸ್ಕೊಂಡಂತ ನೀವು ಮಾಜಿ ಮಾಡೋದೇನು ಬಹಳ ದೊಡ್ಡ ಕೆಲಸ ಅಲ್ಲ. ನಾನು ಬಹಳ ದಿನ ಮಾಡಕ 15 ದಿನ ಅಂತ ಶಾಂತದಿ ನಮ್ ಚುನಪ್ಪ ಮಾಡಿ ಮಾತಾಡ್ ತುಡುಗರೆಲ್ಲ ಹೆಲಿಕಾಪ್ಟರ್ದಾಗ ಅಡ್ಡಾಡ್ತಾರ. ನಾ ಇವಾಗ ಸನ್ಯಾಸ ಇದ್ದೀನಪ್ಪ, ನನ್ಗ ಆಸ್ತಿ ಇಲ್ಲ, ಏನಿಲ್ಲ. ನಾನಂತ ಹೆಲಿಕಾಪ್ಟರ್ನಾಗ ಅಡ್ಡಾಡ್ಲಿಕ್ಕೆ ಆಗ್ತದ? ಕಾರಿಗೆ ಟೈರ್ ಹಾಕಕ್ಕಾಗತ್ತ. ಭಕ್ತರು ಸಾಕು ಇವರೆಲ್ಲ ಹೆಲಿಕಾಪ್ಟರ್ನಾಗ ಹೆಂಗ್ ಅಡ್ಡಾಡ್ತಾರ ವಿಚಾರ ಮಾಡಲ್ಲ. ಕರ್ನಾಟಕದಾಗ ಒಬ್ಬರ MLA ಸಚಿವರು ಯಾಕೆ ಹೋಗ್ತೀರಿ ನೀವು? 224 MLA ಅದಾರ, 545 MP ಅದಾರ. ಇವರೆಲ್ಲ ಹೆಲಿಕಾಪ್ಟರ್ನಾಗ ಅಡ್ಡಾಡಕತ್ತಾರ. ಹೆಲಿಕಾಪ್ಟರ್ನಾಗ ಅಡ್ಡಾಡಿದವನು ಮಣ್ಣಾಗ ಹೋಗ್ಬೇಕು, ನಾನು ಮಣ್ಣಾಗ ಹೋಗ್ಬೇಕು. ಎಚ್ಚಲ್ಲ ಬದುಕ್ರಿ, ರಾಜಕಾರಣ ಮಾಡ್ರಿ, ಆಸ್ತಿ ಮಾಡ್ರಿ, ಎಲ್ಲ ಮಾಡ್ರಿ. ರೈತರ ಮ್ಯಾಗ ಕೇಸ್ ನನ್ನ ಮ್ಯಾಗ ಭಾಳ 100 ಕೇಸ್ ಹಾಕಿ ಮತ್ ನಾವು ಕೇಸ್ ಹಾಕಕತ್ತಾಗ ನಾವು ಸುಮ್ಕೊಂಡ್ರಾಕೆ ಹುಚ್ಚೋದಿವಿ. ಈಗ 220 ನಕ್ಷತ್ರ ಅಡ್ಡಾಡಕತ್ತೀವಿ, ರೈತರ ಜೊತೆ ಇದೀವಿ, ಲಕ್ಷಾಂತರ ರೈತರು ಬೆನ್ನ ಹಾಕ್ತಾರ. ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. ಮಣ್ಣಿಲ್ಲಿ ಸೌದತ್ತಿ ತಾಲೂಕಿನಾಗ ಹೋದಾಗ ನನ್ನ ಕಾರ್ ಪಂಚರ್ ಆತ. 50 ಮಂದಿ ಅಂತ ಹೇಳಿದ್ರು. ಅವರ ನನಗೆ ಪರಿಚಯ ಹಿಂಗಾಗ್ಲಿಕ್ಕೆ ಹಿಂಗೆ 220 ನಕ್ಷತ್ರ ನಾವು ಅಡ್ಡಾಡಿದ್ವಿ ಅಂತಂದ್ರ ಬೆಳಗಾವಿ ಜಿಲ್ಲಾ ಬಿಡ್ರಿ. MB ಪಾಟೀಲ್ ಪರ ಅಂತಲ್ಲ, ನೀವು ಒಳ್ಳೆ ಕೆಲಸ ಮಾಡ್ರಿ.
ಅಥಣಿಯಿಂದ ಖಾನಾಪುರ ತಡ ಎಲ್ಲಾ ಶಾಸಕರನ್ನ ಗೌರವದಿಂದ ಸನ್ಮಾನ ಮಾಡ್ತೀವಿ. ನಾವು ಸನ್ಮಾನ ನಿಮ್ಮಂಗ ಮಂದಿನ ಕೊಡಿಸಿ ರೊಕ್ಕ ಕೊಟ್ಕೊಟ್ಟು ಸನ್ಮಾನ ಮಾಡಿಸ್ಕೊಳಕತ್ತಿಲ್ಲ. ಅವರ ಪಟ್ಟಿ ಹಾಕ್ತಾರ, ಅವರ ಹೂ ಹಾಕ್ತಾರ, ಅವರ ರೊಕ್ಕ ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ ಮೊನ್ನೆ ಒಂದ್ ಹಳ್ಳಿಯಾಗ 1 ಲಕ್ಷ ಕೊಟ್ರ ಪಟ್ಟಿ ಮಾಡಿ. ಒಂದ್ ಕಡೆ 2 ಲಕ್ಷ ಕೊಟ್ಟಾರ, ಒಂದ್ ಕಡೆ 20, ಒಂದ್ ಕಡೆ ತುಲಾಭಾರ ಮಾಡ್ಯಾರ. ಕಲ್ಸಾಕ್ರಿ ಅದಾವ 18 ಶಾಸಕರಿಗೆ ಹಂಚಿ ಬಿಡ್ರಿ, ತಿಂದಾರಿ ಕೆಲಸ ಮಾಡಿ. ಈ ಶಾಸಕರಿಗೆಲ್ಲ ಹಂಚಿ ಬಿಡ್ರಿ, ಅದನ್ನ ತಿಂದರ ರೈತರುಗಳಿಗೆ ಕೆಲಸ ಮಾಡ್ಲಿ. ರೈತರ ಮ್ಯಾಗ ಕೇಸ್ ಹಾಕುವಂತ ಕೆಲಸ ಏನಂತಲ್ಲ, ನೀವಾಗಿ ವಾಪಸ್ ತೊಂದ್ರಿ ಚಲೋ. ಇನ್ನ 2.5 ವರ್ಷ ಐತಿ. ಮತ್ತೆ ಹಿಂಗ ಕೇಸ್ ಹಾಕಕತ್ತಿರೋದ್ರೆ ಇನ್ನೊಂದ್ ಕೇಸ್ ಹಾಕತ್ತು. ಏನ್ ಗೊತ್ತಾ, ಎಲ್ಲಾ ಕ್ಷೇತ್ರದಾಗ ನಾವು ಅಡ್ಡಾಡಕತ್ತೀವಿ ಅಂತಂದ್ರ ನೀವೆಲ್ಲರೂ ಮನೆ ಹಿಡಿಬೇಕಾಗತ್ತೆ. ಅದ್ ಮಾಡಕ್ ಹೋಗ್ಬೇಡ, ರೈತ ಸಲುವಾಗಿ ಕೆಲಸ ಮಾಡ್ರಿ. ಈ ಸಾರಿ 300 ಕೊಟ್ಟಿರಿ, ಮುಂದಿನ ಸಾರಿ ಗುಡ್ಲಾಪುರ ತಾಸ್ನಾಗ 600 ಕೊಡ್ರಿ. ಹಿಂಗ ಕೊಡ್ಕೋತ ಹೋಗ್ರಿ. ನೀವು ಎಮ್ಮೆಲ್ಗಳಾಗ ನಾವು ಬಿಡಂಗಿಲ್ಲ. ಇಷ್ಟ ಅಂದ್ರೆ ಶಶಿಕಾಂತ್ ಗುರೂಜಿ ಅವರು ನೇರವಾಗಿ ಮಾತಾಡ್ಲಾರ್ದೆ ಇಂಡೈರೆಕ್ಟ್ ಆಗಿ ಒಳ್ಳೆ ಬೆಳಗಾವಿ ತಾಲೂಕನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೋಡ್ರಿ, ನಾವು ಹೋರಾಟ ಮಾಡುವಾಗ ನವೆಂಬರ್ದಾಗ ಫ್ಯಾಕ್ಟ್ರಿ ಚಾಲು ಆಗ್ಬೇಕಾಗಿತ್ತು. ಅದನ್ನ ಮುಂಚೆನೆ ಏನ್ ಮಾಡ್ಕೊಂಡ್ಬಂದ್ರು, ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಚಾಲು ಮಾಡ್ಕೊಂಡ್ಬಂದ್ರು. ನಮ್ ಶುಗರ್ ಕಮಿಷನರ್ ಆಫೀಸ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮೀಟಿಂಗ್ ಹೋಗ್ಯಾರ. ಅವ್ರು ವಾಪಸ್ ಬರೋದ್ರಾಗ ಚಾಲು ಮಾಡ್ಕೊಂಡ್ ಬಂದಾರ ಬೆಳಗಾವಿ ರಾಜಕಾರಣಿಗಳ. ಮತ್ತೆ ಅವ್ರ ವಿರುದ್ಧ ಮಾಡ್ಬೇಕಲ್ಲ ನಾವು ಯಾರ ವಿರುದ್ಧ ಮಾಡ್ತಾ ಇಲ್ಲ. ಎಲ್ಲಾ ಕ್ಷೇತ್ರದಾಗ ಹೊಂಟಿವಿ, ಎಲ್ಲಾ ಹಳ್ಳಿಯಾಗ ಹೊಂಟಿವಿ. ಮನ್ ಧಾರವಾಡ, ಶಿರ್ಸಿ, ಕಾರವಾರ ಹೋಗಿದ್ನಿ, ನೀನು ಬಿಜಾಪುರ ಹೋಗಿವಿ, ನಾಳೆ ಈ ಕಡೆ ಗದಗ್ ಹೋಗ್ತೀವಿ. ನಾಳೆ 24 ಗದಗ್ ಹೋಗ್ತೀವಿ. ಯಾರು ಶಾಂತಿ ಇರ್ತಾರೋ ಹಚ್ಕೊಂತಾರೋ ಅವ್ರಿಗೆ ಗೌರವ ಕೊಡ್ತೀವಿ. ಇವ್ ನೋಡೇ ಬಿಡೋಣ ಅಂದ್ರೆ ನಾವು ನೋಡ್ತೀವಿ. ಇಷ್ಟೇ ಜೀವನನೇ ಇಷ್ಟ, ಅದು ಸರಳವಾಗಿದೆ. ಬೇರೆ ಜಿಲ್ಲೆಗೆ ಹೋದ ತಕ್ಷಣ ಬೇರೆದವ್ರ ಬಗ್ಗೆ ಮಾತಾಡೋದಿಲ್ಲ. ಬೆಳಗಾಂ ಡಿಸ್ಟಿಕ್ ಅಲ್ಲಿ ಮಾತನಾಡೋ ವೇದಿಕೆಗಳನ್ನ ಹಂಚಿಕೊಂಡಾಗ ಮಾತ್ರ ಶಶಿಕಾಂತ್ ಗುರೂಜಿ ಅವರು ಆಕ್ರೋಶದ ಭರಿತವಾಗಿ ಮಾತನಾಡೋದು. ರಾಜ್ಯದ ಮೂಲಿ ಹೋದ್ರು ಸಹಿತ ನಾವು ಮಾತಾಡೋಂತ ಗಟ್ಟಿತನ ಭಗವಂತ ಕೊಟ್ಟನ. ಅತನಿ ಶಿವಗುರು ಹಿಡ್ಕೊಂಡು ಸುತ್ತೂರು ಮಠ ತಕ್ಕ ಎಷ್ಟೆಷ್ಟು ಮಹಾತ್ಮರ ಆಶೀರ್ವಾದ ಎಲ್ಲ ನಮ್ಮ ರೈತರ ಮ್ಯಾಗ ಆಗೈತಿ. ನಾವ್ ಈಗ ಗಟ್ಟಿರವ್ರ, ಯಾವ್ದು 1 ರೂಪಾಯಿ ತಿನ್ನೋರಲ್ಲ, ಗೋನ್ ಮುರಿಯವ್ರಲ್ಲ, ಸುಳ್ಳು ಹೇಳೋರಲ್ಲ, ಎಣ್ಣದ ಮ್ಯಾಗಿನ ಅಕ್ಕಿ ಕಾಳು ಅನ್ನ ತಿನ್ನೋರಲ್ಲ. ಇಂಥ ಎಪ್ಸನ್ನು ಪ್ರಸಾದ ತಂದು ಬದುಕೊಂತವ್ರು ಅದೀವಿ, ಸತ್ಯ ಮಾರ್ಗದಾಗ ಇರ್ತೀವಿ. ನೀವು ಶಾಂತಿ ರೀ, ನಾವೇನು ಮಾಡಂಗಿಲ್ಲ. ಮತ್ ನಮ್ಮ ಮ್ಯಾಗ ಇಂಡೈರೆಕ್ಟ್ ಆಗಿ ನಾವೇನ್ ಮಾಡೀವಿ, ನಾವು ಮಠ ಕಟ್ಕೊಳಕ್ ಕರಗ ಎತ್ತಿರೋರು ಹೋರಾಟ ಮಾಡೀನಿ. ಗುರ್ಲಾಪುರದಾಗ ಕಬ್ಬಿನ ಬಿಲ್ ಬಂದ್ರೆ ಚುನಾಪ್ಗ ನನಗೆ ಬಂದದ, ನಾಡಿನ ರೈತರಿಗೆ ಬಂದದ, 300 ರೂಪಾಯಿ ಬಂದದ. ವಿಶೇಷವಾಗಿ ಕರ್ಕರ್ ಸನ್ಮಾನ ಮಾಡಕತ್ತಾರ. ಇವತ್ತ ನಾವು ಸನ್ಮಾನ ಡೇಟ್ ಬರೋಬ್ಬರಿ ವಿಚಾರ ಮಾಡಿ ಕೊಟ್ಟಿವಿ ಅಂದ್ರೆ 6 ತಿಂಗಳು ಸನ್ಮಾನ ಆಗುತ್ತೆ. ಈ ಎಮ್ಮೆಲ್ಗಳು ತ್ರಾಸ ಆಗತ್ತೆ. ನೀವು ಬಹಳ ತ್ರಾಸ ಆದ್ರ ಕೇಳಿ ಅಗ್ದಿ ಫ್ರೀ ಅದ. ಅಧಿವೇಶನ ಮುಗಿಸಿ ಹೋಗ್ಬಿಟ್ಟ, ಆರಾಮ್ ಅಡ್ಮಿಟ್ ಆಗ್ರಿ, ಸುಧಾರಣೆ ಮಾಡ್ಕೊಡ್ರಿ, ಸಲಹೆ ಹಚ್ಕೋರಿ, ಆರಾಮಾಗಿ ಜನರ ಸೇವೆ ಮಾಡಿ. ನಮ್ಗೆ ದೇವ್ರ ಭಗವಂತ ಶಕ್ತಿ ಕೊಟ್ಟ. ನಾವು ಚಹಾ ಕುಡಿದು ಆರಾಮ್ ಇಂತ ಪ್ರಸಾದ ಮಾಡ್ಕೋತ ಜನರ ಸೇವೆ ಮಾಡಿ ಸಹಿತಕ ಮಾಡ್ತೀವಿ. ನೀವು ರಾಜಕಾರಣ ಮಾಡಲಿ, ಯಾವ್ದು ಪಕ್ಷ, ಜಾತಿ, ವ್ಯಕ್ತಿ ಯಾರ ಪರನೂ ಅಲ್ಲ, ಯಾರ ವಿರೋಧನಲ್ಲ. ಕೆಣಕಿದ್ರೆ ಮಾತ್ರ ಯಾವ ವ್ಯಕ್ತಿನೂ ನಾವು ಬಿಡಂಗಿಲ್ಲ. ಇಷ್ಟ ಗುರ್ಲಾಪುರ ಒಂದು ಗೆದ್ದ ಮಾತ್ರಕ್ಕೆ ಬರೀ ಅದನ್ನೊಂದು ಹೇಳ್ಕೊತ ಹೊಂಟಿದಾರ. ನಾವು ಸುಮಾರು 30 ವರ್ಷಗಳ ಕಾಲ ನಾವು ರಾಜಕೀಯಲ್ಲಿ ಇದ್ರೂ ಸಹಿತ ನಮ್ನ ಯಾರು ದಾದ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ಯಾರಿಗೆ? ರಾಜಕಾರಣಿಗಳು. ಅವ್ರ ಕರ್ಮ ಧರ್ಮ ಇರ್ತದ. ನಾವು ಗುರ್ಲಾಪುರದಾಗ ನೋಡ್ರಿ 3500 ಕೇಳಿದ್ವಿ. ನಾವು 500 ತಗೋಬೇಕಂತ 2 ದಿನ ಕೊಂಡಿರ್ಬೇಕಂತಿದ್ವಿ. ಟಿವಿಯಾಗ ಬಂತು, ಜನ ಎತ್ತಿಡಿದ್ರು. ಮತ್ತೆ ಜನ ಒಪ್ಕೊಂಡು ನಮ್ದೇನೈತ್ರಿ, ಮುಗಿದೋಯ್ತು. ಜನನ ಒಪ್ಕೊಂಡ್ ಬಿಡ್ತು. ನಾವು 3500 ತಕ್ಕ ಹೇಳ್ಬಾರ್ದು ಅಂತ ಕುಂತಿದ್ವಿ. ಈ ಕೆಲವು ರೈತ ಮುಖಂಡರು ಹೇಳಿಕತ್ತಾರ 3300 ಚುನಾಪ್ ಒಪ್ಕೊಂಡಿಲ್ಲ, ಗುರುಜಿನ ಒಪ್ಕೊಂಡಿಲ್ಲ, ಜನ ಒಪ್ಕೊಂಡದ. ನೋಡ್ರಿ ಅಲ್ಲಿ ಏನ್ ಹೇಳ್ತಾ ಇದ್ದೀವಿ, ಜನ ಏನ್ ಹೇಳ್ತಾವ ಅದ ಫೈನಲ್. ನಾವೇನ್ ಹೇಳ್ತೀವಿ ಅದು ಫೈನಲ್ ಆಗಿಲ್ಲ. ಜನ ಹೇಳಿದ್ದು ಫೈನಲ್ ಇತ್ತು. ಇನ್ಕತ್ತಕ್ಕ ಹೋರಾಟಗಾರ ಕೆಲವು ಮಂದಿ ಇದ್ರು. ಹಿಂದೆ ಸುಟ್ಗೇಸ್ ಬಂದ ಕೂಡಲೇ ಬಲಕಾಶಿ ಹೋಗ್ಬಿಡ್ತಿದ್ರು. ನಮಗ್ ಬಲಕೋಲೆ ಅಡಿಕಿಲ್ಲ. ಗುರ್ಲಾಪುರ ಟ್ರ್ಯಾಕ್ಟರ್ ಮ್ಯಾಗ ಹೋರಾಟ ಆಗಿತ್ತು. ನೇರವಾಗಿ ಜಗತ್ತು ನೋಡ್ಬಿಟ್ಟದ. ಪ್ರಾಮಾಣಿಕತೆ ಅನ್ನೋದು 224 MLA ಒಳಗೆ ಕೆಲವು ಮಂದಿ ಸಸ್ಕೊಳಕ್ ಆಗಲ್ಲ. ನಿನ್ನ MB ಪಾಟೀಲ್ ಒಂದು ಮಾತಂದ್ರೆ ವೇದಿಕೆ ಮ್ಯಾಗ, ಗುರುಜಿ ನಾನು ಎಷ್ಟು ಹೋರಾಟ ನೋಡಿದ ಕರೆ ನಿಮ್ಮಂತ ಇಬ್ರು ಪ್ರಾಮಾಣಿಕರಂತ ಹೋರಾಟ ನೋಡಿಲ್ಲ, ರೈತರಿಗೆ ಒಂದು ನ್ಯಾಯ ಕೊಡಿಸ್ರಿ ಅಂತೇಳಿ ಆ ಸಚಿವರು ಅಂದ್ರೆ ಅವ್ರಿಗೆ ಒಳಗ ಉರಿ ಇಲ್ಲ, ಶಾಂತಿ ಅದ. ನೀರ್ ಹಾಕೊಂಡಾರ, ನೀರಾವರಿ ಸಚಿವರು ನೀರ್ ಹಾಕೊಂಡಿದ್ವಿ, ಕೈಗಾರಿಕಾ ಸಚಿವರಾಗ್ಯಾರ. ಒಳ್ಳೆತನ ಐತಿ. ಎಲ್ಲ ನಮ್ಮ ಜಿಲ್ಲಾ ರಾಜಕಾರಣ ಧಾರವಾಡ ಗದಗ ಎಲ್ಲ ಬಂತು. ಎಲ್ಲಾರ ಜೊತೆ ಒಳ್ಳೆ ಬಾಂಧವ್ಯ ಐತಿ. ನೀವು ಒಳ್ಳೆಯವ್ರಿ. ಆದ್ರ ರೈತ ಸಂಘದವ್ರು ಮಾಡ್ಯಾರ ಅಂತೇಳಿ ಹಿನ್ನೆಲೆ ಏನ್ರೆ ಇಂಟೆಲಿಜೆನ್ಸ್ ಬಿಡೋದು, ಪೊಲೀಸರನ್ನ ಬಿಡೋದು, ಕೇಸ್ ಹಾಕೋದು, ಇದೆಲ್ಲ ಮಾಡಾಕತ್ತೀರಿ ಅಂದ್ರೆ ಸರಿ ಬರೋದಿಲ್ಲ. ಶಾಂತಿ ಇರ್ರಿ, ತುಡುಗರಾಗ್ಬೇಡ್ರಿ, ಧರ್ಮವಂತರಾಗ್ರಿ. ನಾವು ಧರ್ಮವಂತರಾಗ್ರಿ, ನಮ್ ಜೊತೆ ಹಂಗ ದೋಸ್ತಿ ಮಾಡ್ರಿ. ನಿಮ್ ಜೊತೆ ಚಲೋ ಇರ್ತದ. ನಾವು ಮುಂದೆ ಗುರ್ಲಾಪುರದಾಗ ಹೋರಾಟ ಮಾಡ್ತೀವಿ. 4050 ಕೇಳ್ತೀವಿ, 50 ನೀವು ಇಟ್ಕೋರಿ, 4000 ಕೊಡ್ರಿ. ಹಿಂಗ ನಮ್ ಹೋರಾಟ ಇರೋದು ಕಬ್ಬಿಂದ, ಭತ್ತದ್ದು ಇರೋದ, ರಾಗಿದು ಇರೋದ, ದಾಳಂಬಿ ಇರೋದ, ಎಲ್ಲಾ ಬೆಂಬಲ ಬೆಲೆ, ಕರೆಂಟ್, ನೀರ ನಾವು ಕಾಯಂ ಹೋರಾಟ ಮಾಡೋರನ್ನ ಈ 1 ಹಾಕಿರಿ, 100 ಕೇಸ್ ಹಾಕ್ರಿ. ಹಿಂಗ ಬಾಳ ಕೆನ್ಕೋತ್ ಹೋದ್ರೆ ಈಗ ಹೇಳಿಲ್ಲ, ಮಾಡಿ ಬಾಳ ಸರಿ ಹೇಳಿಲ್ಲ. ನಮ್ಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ಬೇಕು.
ದರೋಡೆ ಮಾಡ್ಬೇಕು, ಕಮಿಷನ್ ತಿನ್ಬೇಕು, ಮಂದಿ ಗೋಣ್ ಮುರಿಬೇಕು. ಇಲ್ಲೇದಿನ ಅಲ್ಲೇದಿನ ನಾವು ಏನದ ಮುಂದೆ ಕೂತವ್ರು ಕರೆಕ್ಟ್ ಹೇಳೋರು, ಏನದ ಮುಂದೆ ಕೂತಿನಪ್ಪ ಮತ್ತೆ ಬರ್ತೀನಿ ಅಂತ ಹೇಳೋ. ಯಾಕಂತ ಕೇಳಿ ಸತ್ಯ ಮಾತಾಡ್ಕೊತ ಬಂದೀವಿ. ಧರ್ಮ ಅಂತ ನೀವು ಧರ್ಮ ರಾಜಕಾರಣ ಮಾಡ್ರಿ, ನಿಮಗೂ ಸಹಕಾರ ಐತಿ. ರಾಜಕಾರಣದಾಗ ಧರ್ಮ ಬರ್ಬೇಕು, ಧರ್ಮದ ರಾಜಕಾರಣ ಬರಬಾರ್ದು. ಮತ್ತೆ ನಾಳೆ ಅದು ಸ್ವಚ್ಛ ಮಾಡೋ ಕಾಲ್ ಬತ್ತಂದ್ರೆ ಇಂಥವ್ರೆಲ್ಲ ಸಜ್ಜ ಅದಾರ. ಪಾಪ ರೈತ ಸಂಘದವ್ರು ಅದಾರ. ನಂಜುಂಡ ಸ್ವಾಮಿ ಅವ್ರ ನಿತ್ಯ ಮೇಲೆ ಆಗಿಲ್ಲ, ಬಾಬಾಗೌಡ್ರಾಗಿಲ್ಲ, ಹಂಗೆ ಭಾಳ ಜನ ತಯಾರದಾರ ನಮ್ಮಲ್ಲಿ. ಕಂಪೌಂಡ್ ಕಟ್ಟಕ್ಕೆ ಚೀಪ್ ಕಲ್ ಹೆಂಗೆ ಬೇಕಲ್ಲ ಹಂಗೆಲ್ಲ ರೈತ ಸಂಘ ಮುಖಂಡರು ಅದಾರ. ಅವರೆಲ್ಲ ಗಟ್ಟಿ ಕಲ್ ಮಾಡ್ತೀವಿ, ಬೆಳೆಸ್ತೀವಿ. ನೀವು ಬೆಳೀರಿ, MLA ಸಚಿವರಾಗ್ರಿ, ಜನ ತಿರಸ್ಕಾರ ಮಾಡ್ರಿ, ಮಾಜಿ ಆಗ್ರಿ, ನಮ್ಗೇನ ಬೇಕ್ರಿಲ್ಲ. ಯಾರತ್ತಮ್ಮ ಏನ್ ಸಂದೇಶ ಕೊಡ್ತೀರಿ ರೈತರಿಗೆ? ಏನಿಲ್ಲ, ಎಲ್ಲಾ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಅಸೂಯೆ ಹೊಟ್ಟೆ ಕಿಚ್ಚು ಅದೆಲ್ಲ ಬೇಡ್ರಿ. ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲಕರಿಗೆ ವಿನಂತಿ ಮಾಡ್ಕೊಳ್ತೀನಿ, 300 ರೂಪಾಯಿ ನನಗ ಚುನಾಪಕ ರೈತ ಸಂಘದವ್ರು ಕೊಟ್ಟಿಲ್ಲ, ನಾಡಿನ ಜನತೆ ಕೊಟ್ಟಿರಿ, ನಿಮ್ಮ ಮಂಟನ ಪುಣೆ ಆಗ್ತೈತಿ. ಮತ್ ಕೆಲವು ಜನ 300, 350 ಮಾಡಿ ಒಳಗ್ ಕಾಟ ಹೊಡ್ಯಾಕತ್ತೀರಿ. ಕಾಟ ಹೊಡಿಬೇಡ್ರಿ. ಅಯ್ಯಪ್ಪ ಸ್ವಾಮಿ ಪಾಸ್ ಸಾಕ್ಷಿಯಾಗಿ ಹೇಳ್ತೀನಿ, ಕಾಟ ಹೊಡೆದ್ರ ನಿಮ್ಮ ಮನೆತನಲ್ಲ ನಿಮ್ಮ ಮಕ್ಕಳಿಗೆ ಸಹಿತ ಒಳಗೆ ಬಿಸಾಯ್ತವ, ಮಾಡ್ಬೇಡ್ರಿ. ಒಂದತ್ತು ತನ್ನ ತಿನ್ರಿ, ಕರೆ ಧರ್ಮಲೆ ತಿನ್ರಿ, ರಾಜಕಾರಣ ಧರ್ಮಲೆ ಮಾಡ್ರಿ. 4 ರೂಪಾಯಿ ಗಳಿಸ್ರಿ, ಧರ್ಮಲೆ ಗಳಿಸ್ರಿ. ಜನರ ಗೋರಿ ಮ್ಯಾಗ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ. ಒಮ್ಮೆ ಜನ ತಿರಸ್ಕಾರ ಮಾಡ್ತಂದ್ರ ಒಬ್ಬ ಸಾಮಾನ್ಯ ಆಸ್ತಿ ಇರ್ಲಾರ್ದ ಸಾಮಾನ್ಯ ಇಬ್ಬರು ವ್ಯಕ್ತಿಗಳನ್ನ ಇವತ್ತು ರಾಜ್ಯ ಮೆರೆಸಾಕತ್ತೈತಿ. ನೀವು ಹಂಗ ಮೆರೀರಿ. MB ಪಾಟೀಲ್ ನಾವು ಸಹಕಾರ ಕೊಟ್ಟಿಲ್ಲ, ನಾವೇನು ಪಕ್ಷಕ್ಕೆ ಸೇರಾಕತ್ತಿಲ್ಲ, ಅವ್ರೇನು ನಮ್ಮ ಸೀಮೆಯವರಲ್ಲ. ಇವ್ರ ಕಂಪೌಂಡ್ನಾಗ ನಮ್ ಗಿಡ ಹೋಗಿಲ್ಲ, ನಮ್ದು ಇವ್ರಲ್ಲಿ ಉದ್ದೇಶ ಮಾಡಕ್ಕೆಲ್ಲ ನಮ್ಮವ್ರದಿರಿ. ಬದಲಾವಣೆ ಆಗ್ರಿ, ರೈತರು ಸಹಕಾರ ಕೊಡ್ರಿ, ವರ್ಷ ಫ್ಯಾಕ್ಟ್ರಿ ಚಾಲು ಮಾಡ್ರಿ, ಇನ್ನೊಂದು 4 ಕಟ್ಕೋರಿ, ಹಂಗ 4 ಗುರ್ಲಾಪುರದಾಗ ಹೆಚ್ಚು ಕೊಡ್ರಿ. ನಮ್ಮ ಹೋರಾಟ ಹೆಂಗ ಇರ್ತೈತಿ. ಸರ್ಕಾರನ ಭಾಗಿಸಿ ನೀವು ಕಾಸಡಿ ಒಂದು MLA ನಮಗೆ ಯಾವ ಲೆಕ್ರಿ? ನಾವು ಮನೆ ಮುಂದೆ ಕೈ ಬಿಟ್ಟು ನಿಂದಿರ್ತೀವಿ, ಸುಟ್ಗೆಸ್ ಕೊಡಂದೀವಿ. ಮತ ಹಾಕಿದಾಗ ನಾವು ಮತ ಹಾಕಿದಾಗ ನೀ MLA, ನೀ MP, ನೀ ಸಚಿವ. ನಾನು ಹಾಕ್ಲಿಲ್ಲ ಅಂದ್ರೆ ನೀಲ್ MLA ಹೆಂಗ್ರಿ? ಪಕ್ಷಾತೀತವಾಗಿ ನೀವು ನಮ್ಮ ಜಿಲ್ಲಾದವ್ರು. ಈಗ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಅವ್ರು. ಹಿಂಗ ಅಭಿಮಾನ ನಮಗಲ್ಲ. ನಮ್ಮ ಜಿಲ್ಲೆ MP ನಮ್ಮವ್ರು, ನಮ್ಮ ಶಾಸಕರು ಹಿಂಗ ಅಭಿಮಾನ ಅದ. ನೀವು ಅಷ್ಟು ಅಭಿಮಾನ ಇಟ್ಕೋರಿ. ರೈತ ಸಂಘದವ್ರ ಮ್ಯಾಗ, ಹೋರಾಟಗಾರ ಮ್ಯಾಗ ಕೇಸ್ ಮಾಡಬೇಡ್ರಿ, ಅಸೂಯೆ ಮಾಡಬೇಡ್ರಿ, ದ್ವೇಷ ಮಾಡಬೇಡ್ರಿ. ನಿಮ್ಮ ವಿರೋಧಿಗಳ ನಾವಲ್ಲ, ನಾವೆಲ್ಲರೂ ಪರನಲ್ಲ, ವಿರೋಧನಲ್ಲ. ನಾವು ಪಕ್ಷಾತೀತ, ಜಾತ್ಯತೀತವಾಗಿ ರೈತ ಹೋರಾಟಗಾರ ಅಷ್ಟೇ ನಾವು. ನೀವು ತಪ್ಪು ಮಾಡ್ರಿ ಕೇಳೋರು. 4 ಸರಿ ಪೂಜೆ ಮಾಡಿ ಕರಗವಿ ಕಲ್ಲು ಕರಿಗೋದು, ಇವ್ರು ನೀರು ಬರಲಿಲ್ಲ. ಅದಕ್ಕೆ ಹೋರಾಟ ಮಾಡಿ ನಾವು ಬರ್ಸ್ಕೊಂಡಿವಿ. 14 ತಿಂಗಳು ನೀರು ಕೊಡ್ಬೇಕಂತ ಅಧಿಕಾರಿ ಕಡೆ ಬರ್ಸ್ಕೊಂಡಿವಿ. ನಮ್ಗೆ ಗಟ್ಟಿ ಹೋರಾಟದ ನಾಡಿನ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ. ಈಗ ವಿನಂತಿ ಏನ್ ಮಾಡ್ಕೊಳ್ತೀನ, ಗಟ್ಟಿ ಹೋರಾಟ ಐತೆ, ಬೆನ್ನ ಹತ್ತಿರಿ ಅಂತೇಳಿ. ಮತ್ತೆ ಹಿಂಗಾಗಿ ಕೇಸ್ ಮಾಡ್ನೆ, ವಿರೋಧ ಮಾಡ್ನೆ, ದ್ವೇಷ ಮಾಡ್ನೆ, ಅಸೂಯೆ ಮಾಡ್ನೆ, ರೈತ ಸಂಘದವ್ರ ಮ್ಯಾಗ ಚುನಾವಣೆಗೆ ಏನೋ ಚೂಬಿಟ್ನೆ ಮಾಡಿ ಅಂದ್ರೆ 28ಕ್ಕೆ 2 ದಿಕ್ಕಿಗೆ ನಿಂತು ಒಂದು ಕರೆ ಕೊಡ್ಬೇಕಾಗ್ತೈತಿ. ಅದು ಬೇಡ. ಶಾಂತಿ. ನಮಸ್ಕಾರ.